ನಮಸ್ಕಾರ. ಬೆಲ್ವೆಲ್ ಅನುಭವ ಕಥನಗಳನ್ನು ಹೊತ್ತ ಹೊತ್ತಿಗೆ. ಇದನ್ನು ನಾನು ವಿಮರ್ಶಿಸಲಾರೆ, ಬದಲಿಗೆ ತಮ್ಮ ಅನುಭವ ಸಾರವನ್ನು ಓದುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಲೇಖಕರನ್ನು ಪ್ರಶಂಸಿಸುವೆ. ಮೊದಲ ಲೇಖನ ಸಂತೆಯಲ್ಲಿ ನಿಲ್ಲಿರಿ ಇಂಗ್ಲಿಷ್ ಕಲಿಯಿರಿಯಿಂದ ಮೊದಲುಗೊಂಡು ಸಾಗುವ ಪಯಣವು ಲೇಖಕರ ಬದುಕಿನ ಸ್ಥಿತಿಗತಿಯನ್ನು ಪರಿಚಯಿಸುತ್ತಾ ಸಾಗುತ್ತದೆ. ತಮ್ಮ ಭಾಷಾ ಕಲಿಕೆಯ ಆಸಕ್ತಿ ಹಾಗೂ ಅದಕ್ಕಾಗಿ ತಾವು ಪಟ್ಟಿರುವ ಪ್ರಯತ್ನಗಳು, ಕೊನೆಯಲ್ಲಿ ಅದಕ್ಕೊಂದು ಯಶಸ್ಸು ಸಿಕ್ಕಿದಾಗ ಸಂಭ್ರಮಿಸಿದ ರೀತಿ ಇಲ್ಲಿನ ಪ್ರತಿಯೊಂದು ಅನುಭವದಲ್ಲಿಯೂ ಕಾಣಸಿಕ್ಕಿದೆ. ಒಟ್ಟಿನಲ್ಲಿ ಬದುಕೊಂದನ್ನು ಸಂಭ್ರಮಿಸಬೇಕಿದ್ದರೆ ಒಂದಷ್ಟು ಅಡ್ಡಿ ಆತಂಕ, ಕಷ್ಟ ನಷ್ಟಗಳನ್ನೆದುರಿಸಬೇಕೆನ್ನುವುದನ್ನು ಕೆಲವೆಡೆ ನಯವಾಗಿ ಮತ್ತೆ ಕೆಲವೆಡೆಯಲ್ಲಿ ಗಟ್ಟಿಯಾಗಿಯೇ ಧ್ವನಿಸಿದ್ದೀರಿ. ತಮ್ಮ ಇಂಗ್ಲಿಷ್ ಕಲಿಕೆಯ ಹಂಬಲದಿಂದಾಗಿ ದೊರೆತ ಆಂಡ್ರಿಯಾ ಮತ್ತು ಲೌರಾ ಅವರ ಆತ್ಮೀಯತೆ ಹಾಗೂ ಆ ಸ್ನೇಹ ಇಂದಿಗೂ ಉಳಿದಿರುವುದು ಕಂಡು ಹೆಮ್ಮೆಯಾಯಿತು. ಶೌಚದ ಸಮಸ್ಯೆಯ ಬಗೆಗಿನ ವಿವರಣೆಗಳು, ಭಾರತಕ್ಕೆ ಅಂಧರ ಕ್ರಿಕೆಟ್ ವಿಶ್ವಕಪ್ ತಂದುಕೊಟ್ಟ ಶೇಖರ್ ನಾಯ್ಕ್ ಅವರ ಬದುಕಿನ ಹಿನ್ನೆಲೆ, ಸಾಲು ಮರದ ತಿಮ್ಮಕ್ಕನ ಪರಿಚಯವಾದ ಬಗೆ ಹಾಗೂ ಅವರೊಂದಿಗಿನ ತಮ್ಮ ಒಡನಾಟದ ಅನುಭವ, ತಮ್ಮ ಕೆಲಸ ಕಾರ್ಯಗಳು, ಸಹೋದ್ಯೋಗಿಗಳು, ಕೆಲಸದ ನಿಮಿತ್ತ ಸಾಗುವ ಪಯಣ ಹಾಗೂ ಪ್ರವಾಸ, ವಿದೇಶಿ ಪ್ರವಾಸದ ಸಿಹಿ ಕಹಿ ಅನುಭವಗಳು, ಕೋವಿಡ್ ದಿನಗಳ ತಮ್ಮ ಅನುಭವ, ಕವಿತೆಗಳ ಓದು, ಯಶಸ್ವಿಯವರ ಜೊತೆ ಕಾಯಿನ್ ಬೂತ್ ಫೋನ್ ಡಬ್ಬಿಯಲ್ಲಿ ಮಾತನಾಡಿದ್ದು, ಕೇಳು ಮನಸ್ಸೆ ಕಾರ್ಯಕ್ರಮವನ್ನು ಆಯೋಜಿಸಿದ ಪರಿ, ಅದರಲ್ಲಿ ಅಪರ್ಣಾ ಅವರು ಭಾಗವಹಿಸಿದ ನೆನಪುಗಳು, ಹೀಗೆ ನೂರಾರು ಅನುಭವಗಳಿವೆ, ನೆನಪುಗಳಿವೆ. ಇನ್ನು ಸಮಾನತೆಯ ಸೀಮಂತ ಕಾರ್ಯಕ್ರಮ ಅದೊಂದು ಹೊಸ ಬಗೆಯ ವಿಚಾರವಾಗಿ ಹೊರಹೊಮ್ಮಿದಂತಾಗಿದೆ. ಮಗು ಹುಟ್ಟಿತು ಲೇಖನದಲ್ಲಿ ಹೊಸದೊಂದು ವಿಚಾರವನ್ನು ತಿಳಿಯುವಂತಾಯಿತು. ಇದೂ ದುಡಿಮೆ ಲೇಖನವಂತೂ ಸಾಮಾನ್ಯನನ್ನು ವಿಚಾರಕ್ಕೆ ತಳ್ಳುವ, ತಾನಂದುಕೊಂಡಿದ್ದಷ್ಟೇ ಅಲ್ಲ, ಅದಕ್ಕಿಂತಲೂ ಹೊರತಾಗಿ ಮತ್ತು ಭಿನ್ನವಾಗಿ ಬದುಕು ಇದೆ ಎನ್ನುವುದನ್ನು ತೆರೆದಿಟ್ಟಿದೆ. ದೇವರು ಕೊಟ್ಟ ತಾಯಿ ಮಂಜಮ್ಮ ಜೋಗತಿಯವರೊಂದಿಗಿನ ತಮ್ಮ ಒಡನಾಟ ಹಾಗೂ ತಮಗೆ ಅವರಿಂದ ದೊರೆತ ಮಾಹಿತಿ ಮತ್ತು ಅವರ ಜೊತೆಗೆ ಬೆರೆತ ಅನುಭವಗಳಿಗೆ ಅಭಿನಂದನೆಗಳು. ಅವರ ಒಡನಾಟದಲ್ಲಿನ ಹಲವಾರು ಪ್ರಸಂಗಗಳನ್ನು ಓದುಗರ ಮುಂದಿಡಬೇಕೆಂದಿರುವ ತಮ್ಮ ಮುಂಬರುವ ಕಾರ್ಯಕ್ಕೆ ಶುಭಾಶಯಗಳು. ಧನ್ಯವಾದಗಳು.